ಪವಿತ್ರವಾದ ಇನ್ನು ವಾರ ಇವತ್ತು ಏನು ಕ್ರಿಶ್ಚಿಯನ್ ಸಮುದಾಯದ ನಡೀತಾ ಇದೆ. ಈಗ ಶುಕ್ರವಾರ ಗುಡ್ ಫ್ರೈಡೆ ಹೊರಗಿದೆ. ಆ ಒಂದು ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಒಂದಷ್ಟು ಕ್ರಿಶ್ಚಿಯನ್ ಸಮುದಾಯದವರಿಗೆ ಆರ್ಥಿಕವಾಗಿ ಹಬ್ಬದ ಕೊಡುಗೆಯಾಗಿ ಒಂದಷ್ಟು ಫುಡ್ ಕಿಟ್ಗಳನ್ನು ಕೊಡುವಂಥ ವಯಸ್ಸು ನೀವೇ ನೋಡಿದ ಹಾಗೆ ದೂరం పెట్టిండు ಇವತ್ತು ಮಂಜು ಮೈಕ್ ಚೇಂಜ್ ಈ ಪಕ್ಕ ಬಿಟ್ಟು ವಾಯ್ಸ್ ಸಮುದಾಯದ ಹಿರಿಯರು ಯುವಕರು ಇನ್ನು ಉಳಿದಂಥ ಜನಗಳಿಗೆ ಫುಡ್ ಕಿಟ್ಗಳನ್ನು ಎಷ್ಟು ಜನಕ್ಕೆ ವಿತರಣೆ ಮಾಡೋದು? ನಾವು ನನಗೆ ಗೊತ್ತಿರೋ ಹಾಗೆ ಸುಮಾರು 300-350 ಅದ ನೀವು ಕೇಬಲ್ ಕನ್ಪಡ್ತೀನಿ ಫುಡ್ ಕಿಟ್ಗಳನ್ನು ಓಕೆ ಕಾರ್ಯಕ್ರಮ. ನೀವು ಮಾಧ್ಯಮ ಸ್ನೇಹಿತರೇನಿದ್ದೀರ ನನ್ನ ಜೊತೆ ಯಾವಾಗಲೂ ತಾವು ಒಡನಾಡಿದ್ರು. ತಾವು ಅಬ್ಸರ್ವ್ ಮಾಡಿರ್ಬೋದು, ಈ ವರ್ಷದಲ್ಲಿ ನನಗೆ ಮುಸ್ಲಿಂ ಸಮುದಾಯಕ್ಕೆ ಸೇವೆ ಮಾಡುವಂತಹ ಅವಕಾಶ ಸಿಕ್ಕಿದೆ. ಅದು ಬಿಟ್ಟರೆ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಇದೇ ಮೊದಲನೇ ವರ್ಷ ನಾನು ಜೊತೆ ನಿಂತಿದ್ದಂಥ. ಇದು ವರ್ಷಕ್ಕೆ ಒಂದೊಂದು ಸಲ ಅವರ ಸಮುದಾಯದ ಜೊತೆ ನಿಂತಿದ್ದರೆ ಅವರ ಸಂಖ್ಯೆ ಸಹ ನೀವೆಲ್ಲರೂ ಗಮನಿಸಿದಾಗೆ ನೀವು ನೋಡ್ತಾನೆ ಇದ್ದೀರಿ. ಇಡೀ ವರ್ಷ ದೇವಸ್ಥಾನಗಳ ಜೊತೆ ನಿಂತ್ಕೊಳ್ಳೋದಿರ್ಬೋದು, ಗಣೇಶ ಹಬ್ಬ ಮಾಡೋದಿರ್ಬೋದು, SC/ST ಸಮುದಾಯದ ಪ್ರತಿಭಾನ್ವಿತ ಸಾವಿರಾರು ಯುವಕರಿಗೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಸ್ಕಾಲರ್ಶಿಪ್ ಕೊಡುವಂಥದ್ದು, ಜೊತೆಗೆ ಹಾಸ್ಪಿಟ್ಲುಗಳು ಬೇರೆ ಬೇರೆ ವಿಚಾರಗಳಲ್ಲಿ ಮದುವೆಗಳ ವಿಚಾರದಲ್ಲಿ ನಿಂತ್ಕೊಳ್ಳುವಂಥದ್ದು 90% ನಾನು ಸಹಜವಾಗಿ ಜನಸಂಖ್ಯೆ ಕೂಡ ನಮ್ಮ ಹಿಂದೂಗಳದೇ ಜಾಸ್ತಿ ಇರೋದ್ರಿಂದ 90% ನನ್ನ ಸೇವೆ ಏನಾದರೂ ನಡೆದ್ರೆ ಅದು ಹಿಂದೂ ಸಮಾಜದ ಜೊತೆನೇ ನಡೀತಾ ಇರ್ತದೆ. ಪ್ರತಿ ದಿವಸ ಅವರು ಸೇವೆ ಮಾಡುವಂಥ ಕೆಲಸನ ನಾನು ನಿಸ್ವಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ಮೀಡಿಯಾ ಮುಂದೆ ತರೋದಕ್ಕಾಗಲ್ಲ. ಮತ್ತು ಒಂದಷ್ಟೆಲ್ಲ ಮೀಡಿಯಾದ ಮುಂದೆ ತಾವು ನೋಡಿರೋದಿಲ್ಲ. ಈಗ ಗಣೇಶ ಹಬ್ಬ ಏನು ಮಾಡ್ತೀವಿ ನೀವು ನೋಡಿದ್ದೀರ, ಸುಮಾರು ಏನಿಲ್ಲ ಅಂದರೂ ಒಂದು 500ರಿಂದ 600 ವಿವಿಧ ತಂಡಗಳಿಗೆ ಊರಿನವರಿಗೆ ನಾವು ಆವತ್ತು ಅವರಿಗೆ ಆರ್ಥಿಕವಾಗಿ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಂತಹ ಗಣೇಶ ಹಬ್ಬ ನಮ್ಮ ದೊಡ್ಡ ಸಂಸ್ಕೃತಿ. ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಆವತ್ತೂ ಮಾಡ್ತಿದ್ವಿ, ಇವತ್ತು ಮಾಡಿದ್ವಿ. ಆ ರೀತಿ ಮತ್ತು ಹನುಮ ಜಯಂತಿ ಬಂತು ಅಂತ ಇಟ್ಕೊಳ್ಳಿ, ಅಷ್ಟೊಂದು ಕಾರ್ಯಕ್ರಮ ಮಾಡ್ತೀವಿ. ಈಗ ಶ್ರೀರಾಮನವಮಿ ಬರ್ತಾ ಇದೆ. ಶ್ರೀರಾಮನವಮಿ ಆಯಿತು. ಯೂಶಲಿ ಪ್ರತಿ ವರ್ಷ ಶ್ರೀರಾಮನವಮಿ ಆದ ಮೇಲೆ 1-2 ವಾರಗಳಲ್ಲಿ ದೊಡ್ಡದಾದ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಇದೇ ತಿಂಗಳು 12ನೇ ತಾರೀಕು ತುಂಬ ದೊಡ್ಡ ಒಂದು ಬೈಕ್ ರ್ಯಾಲಿಯನ್ನು ಶ್ರೀರಾಮನವಮಿಯ ಪ್ರಯುಕ್ತ ತುಂಬ ವಿಜೃಂಭಣೆಯಾಗಿ ಹಮ್ಮಿಕೊಂಡಿದ್ದೀವಿ. ಈ ರೀತಿಯ ಕೆಲಸಗಳನ್ನು ನಾವು ಯಾವಾಗಲೂ ಎಲ್ಲ ಸಮುದಾಯಗಳ ಜೊತೆ, ಆದರೆ ವಿಶೇಷವಾಗಿ ಹೆಚ್ಚಾಗಿ ಹಿಂದೂ ಸಮುದಾಯದ ಜೊತೆ ಸಹಜವಾಗಿ ನಿಂತ್ಕೊಳ್ಳುವಂತಹ ಒಬ್ಬ ಹಿಂದುವಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಆ ತೃಪ್ತಿ ನನಗೆ.